ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಾವೇರಿ ಶ್ರೀನಾಥ್ ಕಾವೇರಿ ಟಾಕ್ಸ್ ವ್ಲಾಗ್ಸಿಗೆ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಸೊ ಇವತ್ತು ನಾನು ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ. ಯಾವ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ, ಅಲ್ಲಿ ಏನೇನು ಸಿಗುತ್ತೆ ಅಂತ ಎಲ್ಲ ಡೀಟೇಲಾಗಿ ಹೇಳ್ತೀನಿ. ಅಂದರೆ ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಈಗ ಮುಂಬೈಗೆ ಬಂದಾಗ ಫಸ್ಟ್ ಟೈಮ್ ಬಂದಾಗ ಇಲ್ಲ ಯಾವ ಥರ ಮಾರ್ಕೆಟ್ಗೆ ಹೋಗಬೇಕು, ಎಲ್ಲ ಯಾವ ಕಡೆ ಎಲ್ಲಿ ಸಿಗುತ್ತೆ ಅಂತ ನಿಮಗೂ ಡೀಟೇಲಾಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರನೇ. ಆಮೇಲೆ ನನ್ನ ಜೊತೆಗೆ ಯಾರೆಲ್ಲ ಜಾಯ್ನ್ ಆಗ್ತಾರೆ ಅಂತ ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ. ನಾನು ಇನ್ನೂ ರೆಡಿ ಆಗಿಲ್ಲ, ರೆಡಿ ಆಗಿಬಿಟ್ಟು ಆಮೇಲೆ ಸಿಗ್ತೀನಿ ನಿಮಗೆ. ಬನ್ನಿ ಹೋಗೋಣ. ಸೊ ನಾನು ರೆಡಿ ಆಗಾಯಿತು. ಇನ್ನು ನನ್ನ ಜೊತೆ ಇನ್ನೂ ಯಾರ್ಯಾರು ಬರ್ತಾರೆ, ಯಾವ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ ಎಲ್ಲ ಡೀಟೇಲ್ ಕೊಡ್ತಾ ಹೋಗ್ತೇನೆ ಮುಂದೆ. ಹಾಗೆ ಇದ್ರ ಬಗ್ಗೆ ಪೂರ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾವ ಥರ ಹೋಗ್ಬೋದು, ಟ್ರೈನ್ ಮತ್ತು ಲೋಕಲ್ ಬಸ್ಸು, ಯಾವ ದಿನ ಇದು ಓಪನ್ ಇರುತ್ತೆ, ಯಾವ ದಿನ ಕ್ಲೋಸ್ ಇರುತ್ತೆ, ಭುವನೇಶ್ವರ್ ಮಾರ್ಕೆಟ್, ಪ್ರತಿಯೊಂದು ಡೀಟೇಲ್ಸು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಪ್ಲೀಸ್ ಚೆಕ್ ಮಾಡಿ. ಬನ್ನಿ ಇವಾಗ ಹೊರಟ. ಹಾಯ್. ಸೊ ನಾನು ಇವ್ರ ಜೊತೆಗೆ ಈಗ ಹೋಗ್ತಿದ್ದೀನಿ. ಇನ್ನೂ ಇಬ್ಬರು ನನಗೆ ಜಾಯಿನ್ ಆಗ್ತಾರೆ ಮಾರ್ಕೆಟ್ಗೆ. ಸೊ ನಾನು ಆಲ್ರೆಡಿ ಹೇಳಿದ್ನಲ್ಲ, ಸೊ ಇನ್ನೂ ಇಬ್ಬರನ್ನ ಪಿಕಪ್ ಮಾಡಿಕೊಂಡು ಹೊರಡೋಣ. ಬನ್ನಿ. ಸೊ ಇವರಿಬ್ಬರನ್ನು ಪಿಕಪ್ ಮಾಡ್ಕೋಬೇಕಿತ್ತು. ಸೊ ಅದಕ್ಕೆ ನಾವು 4 ಮೆಂಬರ್ಸ್ ಹೋಗ್ತಾ ಇದ್ದೀವಿ. ಯಾವ ಮಾರ್ಕೆಟ್ಗೆ ಹೋಗ್ತಿದ್ದೀವಿ, ನೆಕ್ಸ್ಟ್ ಏನೇನಿದೆ, ಸೊ ಅದನ್ನೆಲ್ಲ ಡೀಟೇಲ್ಸ್ ಇಲ್ಲಿದ್ದಾರಲ್ಲ. ಈ ಮಾಮಿ, ಇವ್ರ ಹೆಸರು ಲಕ್ಷ್ಮೀ ಮಾಮಿ ಆ್ಯಂಡ್ ಪಾರ್ವತಿ ಮಾಮಿ ಆ್ಯಂಡ್ ಲಲಿತಾ ಮಾಮಿ ಆ್ಯಂಡ್ ನನ್ನ ಹೆಸರು ಕಾವೇರಿ, ಗೊತ್ತೇ ಇದೆ ಅಲ್ವಾ. ಸೊ ಎಲ್ಲರೂ ನೆಕ್ಸ್ಟ್ ಮಾರ್ಕೆಟಲ್ಲಿ ಸಿಗೋಣ, ಆಯಿತಾ? ನಮಗೆ ಅಡ್ರೆಸ್ ಬೇಕಿತ್ತು, ಸ್ವಲ್ಪ ಮಿಸ್ ಆಗಿಬಿಟ್ವಿ. ಸೊ ಇವರು ನಮಗೆ ಚೆನ್ನಾಗಿ ಅಡ್ರೆಸ್ ತಿಳಿಸ್ಕೊಟ್ರು. ಸೊ ಅಪ್ಪನ ಮೀನಲ್ ಅಂಡ್ ಕಾಜೋಲ್. ಥ್ಯಾಂಕ್ ಯು ಸೊ ಮಚ್. ಸೊ ಇಲ್ಲಿಂದ ಮಾರ್ಕೆಟ್ ಶುರು ಆಗುತ್ತೆ ನೋಡಿ. ಈ ಥರ ಎಲ್ಲ ಇದೆ, ಇಲ್ಲೆಲ್ಲ ಏನೇನಿದೆ ಇಲ್ಲಿಂದ ತೋರಿಸ್ತಾ ಹೋಗ್ತೀನಿ, ಬನ್ನಿ. ಸೊ ಇಲ್ಲಿಂದ ಎಂಟ್ರೆನ್ಸ್ ಇದೆ, ಈ ಥರ ಎಲ್ಲ ಅಂತ ಹೇಳ್ತಾ ಇದ್ದೀನಿ. ಸೊ ಮಾಮಿಗೆ ಮೊಬೈಲ್ ಇಟ್ಕೊಳ್ಳಿಕ್ಕೆ ಹೇಳಿದ್ನಲ್ವ, ಕ್ಯಾಮ್ರಾ ಇಟ್ಕೊಂಡು ಆನ್ ಮಾಡಿ ಈ ಕಡೆ ತೋರಿಸಿ ಅಂತ ಹೇಳ್ತಾ ಇದ್ದೆ. ನೋಡಿ ಇಲ್ಲಿಂದ ಶುರು ಆಗುತ್ತೆ ಎಂಟ್ರೆನ್ಸು. ತುಂಬ ದೊಡ್ಡ ಮಾರ್ಕೆಟ್ ಇದು, ಸುಮಾರಿದೆ ಮುಂಬೈನಲ್ಲಿ. ಎಷ್ಟೊಂದು ಮಾರ್ಕೆಟ್ ಇದ್ದಾವೆ. ಕ್ರಾಫ್ಟರ್ಡ್ ಮಾರ್ಕೆಟ್ ಇದೆ, ಭುವನೇಶ್ವರ್ ಮಾರ್ಕೆಟ್, ಇನ್ನೂ ಸುಮಾರಿದ್ದಾವೆ. ಸೊ ಅದರಲ್ಲಿ ಇವತ್ತು ಹೋಗಿರೋದಂದರೆ ಅದರಲ್ಲಿ ನಾವು ಭುವನೇಶ್ವರ್ ಮಾರ್ಕೆಟ್ ಅಂತೇಳಿ. ಸೊ ಭುವನೇಶ್ವರ್ ಮಾರ್ಕೆಟ್ನಲ್ಲಿ ಪೂಜೆಗೆ ಬೇಕಾಗಿರೋ ಸಾಮಾನುಗಳು, ಮನೆಗೆ ಬೇಕಾಗಿರೋ ಡೆಕೋರೇಟಿವ್ ಐಟಮ್ಸ್ಗಳಾಗಲಿ, ನೋಡಿ ಇವಾಗ ನವರಾತ್ರಿ ಅಲ್ವಾ, ನೆಕ್ಸ್ಟ್ ಇನ್ನು ದೀಪಾವಳಿಗೆ ಬೇಕಾಗಿರುವಂಥ ದೀಪಗಳದ್ದು ಆಗಲಿ ತುಂಬ ವೆರೈಟಿ ಸಿಗುತ್ತೆ. ಆಮೇಲೆ ಭುವನೇಶ್ವರ್ ಮಾರ್ಕೆಟ್ ಬಂದುಬಿಟ್ಟು ಮೇನ್ ಥಿಂಗ್ ಏನಂದರೆ ಜ್ಯುವೆಲ್ಸ್ ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ. ಅಂದರೆ ಆರ್ಟಿಫಿಷಿಯಲ್ ಜ್ಯುವೆಲ್ಸು, ಮಕ್ಕಳಿಗೆ ಆಗಲಿ ದೊಡ್ಡವರಿಗೆ ಆಗಲಿ ಎಷ್ಟು ಚೆನ್ನಾಗಿ ಸಿಗುತ್ತೆ ನೋಡಿ. ನಮಗೆ ಇಲ್ಲಿ ಬೆಲ್ಟ್ ಎಲ್ಲ ಇದೆಲ್ಲ ಇದು ತೋರಿಸ್ತೀನಿ ಬನ್ನಿ. ಈಗ ನೆಕ್ಸ್ಟು ದಾಂಡಿಯಾ ಎಲ್ಲ ಇರುತ್ತಲ್ವ, ಸೊ ಅದಕ್ಕೆ ಹಾಕ್ಕೊಳ್ಬೇಕಾಗಿರುವಂಥ ಬೆಲ್ಟು ಈ ಥರದ್ದು. ಇಲ್ಲಾಂದರೆ ನಾವು ನಾರ್ಮಲ್ ಜೀನ್ಸ್ ಪ್ಯಾಂಟಿಗೆಲ್ಲ ಹಾಕ್ಕೊಳ್ಳಿಕ್ಕೆ, ಸೊ ಲೇಡೀಸ್ಗೆಲ್ಲ ಗರ್ಲ್ಸಿಗೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಬ್ಯಾಗ್ಗಳಾಗಲಿ, ತರಕಾರಿ ಆಗಲಿ, ಹಣ್ಣುಗಳಾಗಲಿ, ಹೂವು ಆಗಲಿ, ವೆರೈಟಿ ಥರದ್ದು ಸಿಗುತ್ತೆ. ಸುಮಾರು ಥರದ್ದು ಸಿಗುತ್ತೆ ನೋಡಿ. ಮನೆಗೆ ಹಾಕುವ ತೋರಣಗಳಾಗಲಿ ಎಷ್ಟು ಥರದಿತ್ತು ಅಂದರೆ ಇಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ಆಮೇಲೆ ತುಂಬ ಕಾಸ್ಟ್ಲಿ ಅಂತಲೂ ಅಲ್ಲ, ರೀಸ್ನಬಲ್ ರೇಟ್ ಇದೆ ನೋಡಿ. ಈ ಥರದ್ದೆಲ್ಲ ಎಷ್ಟು ಚೆನ್ನಾಗಿ ಸಿಗುತ್ತೆ ಇಲ್ಲಿ ಅಂದರೆ ತುಂಬ ಕಾಸ್ಟ್ಲಿ ಏನಿಲ್ಲ. ಇಲ್ಲೇ ಮುಂಬೈನಲ್ಲಿರೋರಿಗೆ ಗೊತ್ತಿರುತ್ತೆ ಭುವನೇಶ್ವರ್ ಮಾರ್ಕೆಟ್ ಎಲ್ಲಿ ಬರುತ್ತೆ ಏನು ಅಂತೇಳಿ. ಅಥವಾ ನೀವು ಯಾರಾದರೂ ಹೊರಗಡೆಯಿಂದನೇ ಬಂದು ನೀವು ಹೋಗಿದ್ದೀರಿ, ಇಲ್ಲಿ ನೋಡಿದ್ದೀರಾ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನನಗೆ. ಯಾರ್ಯಾರು ಮುಂಬೈನಲ್ಲಿರೋರಿದ್ದೀರಾ ಅಂತಲೂ ಹಾಕಿ. ನೋಡಿ ಈ ಥರದ್ದು ಈಗ ಏನಾದರೂ ಮದುವೆ ಇತ್ತು, ಮನೇಲಿ ಫಂಕ್ಷನ್ ಇತ್ತು ಅಂದರೆ ಹಳದಿ ಶಾಸ್ತ್ರಗಾಗಲಿ ಎಲ್ಲದಕ್ಕೂ ಸಿಗುತ್ತೆ. ಹಣ್ಣುಗಳಾಗಲಿ ನೋಡಿ. ಥರದ್ದು ಏನಂತಂದರೆ ಇಲ್ಲಿ ಮೂರ್ತಿಗಳು ಸಿಗುತ್ತೆ. ಅಂದರೆ ಈ ಥರದ್ದು ದೇವ್ರ ಮೂರ್ತಿಗಳಾಗಲಿ ಆ ಥರದ್ದೆಲ್ಲನೂ ಚೆನ್ನಾಗಿ ಸಿಗುತ್ತೆ. ಮಾರ್ಬಲ್ಸಿಂದಾಗಲಿ
ನೋಡಿ ಬ್ಯಾಂಗಲ್ಸ್ ನೋಡೋಣ ಅಂತ ಬಂದ್ವಿ. ಈಗ ನಮಗೆ ನವರಾತ್ರಿಗೆ ಬೇಕಿತ್ತು, ಕನ್ಯಾ ಪೂಜೆಗೆಲ್ಲ ಕೊಡೋದಕ್ಕೆ ಅಂತಲೇ ನಾವು ಸ್ವಲ್ಪ ಪರ್ಚೇಸ್ ಮಾಡ್ತಾಯಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಜ್ಯುವೆಲ್ಸ್ ಎಲ್ಲ, ಮತ್ತು ತುಂಬ ಕಾಸ್ಟ್ಲಿ ಅಂತಲೂ ಅಲ್ಲ. ನಿಮಗೆ 50 ರೂಪೀಸಿಂದನೂ ಹಿಡಿದು 1000, 2000, 3000, 4000 ಅಲ್ಲಿ ಇನ್ನೂ ಜಾಸ್ತಿನೇ. ಬಟ್ 50 ರೂಪೀಸಿಂದ ಶುರು ಆಗುತ್ತೆ ಎಲ್ಲನೂ. ಈಗ ನಮಗೇನಾದರೂ ಒಳ್ಳೆ ಒಂದು ಬಿಸ್ನೆಸ್ ಶುರು ಮಾಡಬೇಕು ಅಂತ ಅಂದ್ಕೊಳ್ಳೋರು ಕೂಡ ಈ ಥರ ಪೂರ ಬಾಕ್ಸ್ ಗಟ್ಲೆನೂ ತೊಗೊಂಡೋಗ್ಬೋದು. ಇಲ್ಲ ನಮಗೆ ಬೇಡ ಒಂದು ಸಿಂಗಲ್ ಪೀಸ್ ತೊಗೊಳ್ತೀವಿಲ್ಲ, 20 ಸೆಟ್ ತೊಗೊಳ್ತೀವಿ, 30 ಸೆಟ್ ತೊಗೊಳ್ತೀವಿ, ಈ ಥರದಂದ್ರೂ ತೊಗೋಬೋದು. ನೋಡಿ ನಾವು ಎಲ್ಲ ಮಾರ್ಕೆಟಲ್ಲಿ ಪೂರ ಎಲ್ಲ ಕಡೆ ಅಡ್ಡಾಡಿ ಒಂದು ಭಾಗ್ಯಲಕ್ಷ್ಮಿ ಸ್ಟೋರ್ ಅಂತ ಇದೆ ಒಂದು ಶಾಪ್. ಸೊ ಅಲ್ಲಿಗೆ ಹೋದ್ವಿ. ಎಷ್ಟು ಥರದಲ್ಲಿ ವೆರೈಟಿ ಇಟ್ಟಿದ್ದಾನೆ ನೋಡಿ. ಈ ಥರದ್ದು ಇಯರಿಂಗ್ಸ್ ಎಲ್ಲ 50 ರೂಪೀಸ್ಗೆ ಅಲ್ಲೆಲ್ಲ. ನಾವು ಇದೇ ಬೇರೆ ಕಡೆ ತೊಗೊಳಿಕ್ಕೆ ಹೋದರೆ 150 ರೂಪೀಸು ಈ ಥರ ಹೇಳ್ತಾರೆ ಅಲ್ವಾ. ಸೊ ಇದು ಪೂರ ಅವರು ಒಂದು ಬಂಡಲ್ ಲೆಕ್ಕ ಅಂದರೆ ಬಗಲ್ ಲೆಕ್ಕ ತೊಗೊಂಡು ತರ್ತಾರಲ್ಲೆಲ್ಲ. ನಮಗೆ ಅದು ಪೂರ ಬಾಕ್ಸ್ ಸಹಿತ ತೊಗೋಬೋದು, ಇಲ್ಲ ನಾವು ಸಿಂಗಲ್ ಪೀಸ್ ತೊಗೋಬೋದು. ನೋಡಿ ಎಷ್ಟು ಥರದ್ದು ಜ್ಯುವೆಲ್ಸ್ ಇದೆ, ತುಂಬ ಅಂದರೆ ತುಂಬ ಚೆನ್ನಾಗಿ ಸಿಗುತ್ತೆ. ಈ ರೇಷ್ಮೆ ಸೀರೆ ಮೇಲೆ ಹಾಕ್ಕೊಳ್ಳಿಕ್ಕಾಗಲಿ, ನಾನು ಆರ್ಟಿಫಿಷಿಯಲ್ ಜ್ಯುವೆಲ್ಸ್ ಈ ಥರ ಸೆಟ್ ಎಲ್ಲ ಹಾಕ್ಕೊಳ್ತೀನಿ ಅಂತ ಅನ್ನೋರಿಗೆ, ಇಷ್ಟಪಡೋರಿಗೆ ಇದು ತುಂಬ ಚೆನ್ನಾಗಿ ಅನಿಸುತ್ತೆ. ಮಕ್ಕಳಿಗಾಗಲಿ ಅಲ್ಲಿಂದ ಹೊರಟು ನಾವು ಸೊ ನೋಡಿ ಈ ಥರ ಬಟ್ಟೆಗಳಾಗಲಿ, ಬ್ಯಾಗ್ಗಳಾಗಲಿ ಪ್ರತಿ ಒಂದೂ ಸಿಗುತ್ತೆ ಇಲ್ಲಿ. ನೋಡಿ ಈ ಥರ ಮಣ್ಣಿನ ಪಾತ್ರೆಗಳಾಗಲಿ, ಸ್ಟೀಲಿನ ಪಾತ್ರೆಗಳಾಗಲಿ, ಬ್ಯಾಗ್ಗಳಾಗಲಿ, ಮೊಬೈಲ್ಗೆ ಹಾಕುವ ಕವರ್ಗಳಾಗಲಿ, ನೋಡಿ ಬಟ್ಟೆಗಳಂತರೂ ಎಲ್ಲ ಚೆನ್ನಾಗಿತ್ತು. ಸ್ಲಿಪ್ಪರ್ಸ್ ಆಗಲಿ ಎಲ್ಲನೂ ಚೆನ್ನಾಗಿ ಸಿಗುತ್ತೆ ಅಲ್ಲಿ. ಒಂದೇ ಮಾರ್ಕೆಟಿಗೆ ಒಂದು ಕಡೆ ಹೋಗ್ಬಿಟ್ರೆ ಏನು ತೊಗೋಬೇಕು ಏನು ಬಿಡಬೇಕು ಅಂತ ಅನ್ನೋಷ್ಟು ಖುಷಿ ಆಗುತ್ತೆ. ಚೆನ್ನಾಗಿ ಓಡಾಡೋದಕ್ಕೆ ಇಂಟ್ರೆಸ್ಟ್ ಇರಬೇಕು ಅಷ್ಟೇ. ಎಲ್ಲ ನೋಡ್ತೀನಿ, ಎಲ್ಲ ನಾನು ಅಡ್ಡಾಡ್ತೀನಿ ಅನ್ನೋದಾದರೆ ನೋಡಿ ಪೂಜಾ ಸಾಮಾನು ಸಿಗುತ್ತೆ. ಎಲ್ಲನೂ ಪೂಜೆಗೆ ಬೇಕಾಗಿರೋಂಥ ಸಾಮಾನುಗಳಾಗಲಿ ಎಲ್ಲನೂ ಸಿಗುತ್ತೆ. ಅದಾದಮೇಲೆ ಸ್ವಲ್ಪ ಎಲ್ಲರಿಗೂ ಹಶ್ವಿನೂ ಆಗ್ತಿತ್ತು. ಎಲ್ಲಿಗೆ ಹೋಗೋಣ, ಏನು ತಿಂಡಿ ತಿನ್ನೋಣ ಲೈಟಾಗಿ ಅಂತ ಅಂದ್ಕೊಳ್ತಿದ್ವಿ. ಸೊ ಹುಡುಕ್ತಾ ಇದ್ವಿ ಯಾವುದಾದ್ರೂ ಒಳ್ಳೆ ಹೋಟೆಲ್ನ. ನೋಡಿ ಈ ಥರ ದೇವ್ರದ್ದು ಮೂರ್ತಿನೂ ಎಷ್ಟು ಚೆನ್ನಾಗಿ ಸಿಗುತ್ತೆ. ಒಂದಿಷ್ಟೆಲ್ಲ ಪರ್ಚೇಸ್ ಮಾಡಿಕೊಂಡು ಸ್ವಲ್ಪ ಏನಾದರೂ ಲೈಟಾಗಿ ತಿಂಡಿ ತಿನ್ನೋಣ ಅಂತಂತೇಳಿ ಹುಡುಕ್ತಾ ಇದ್ವಿ. ನೋಡಿ ಈ ಥರ ಲೋಕಲ್ ಬಸ್ನಲ್ಲಿ ಸಹಿತ ಬರ್ಬೋದು. ಫೈನಲಿ ನಮಗೊಂದು ಶಿವಸಾಗರ ಅನ್ನೋ ಹೋಟೆಲ್ ಸಿಕ್ತು, ಉಡುಪಿ ಹೋಟೆಲ್ದು. ನೋಡಿ ತಿಂಡಿ ತಿಂತಾಯಿದ್ವಿ. ಎಲ್ಲರಿಗೂ ಹಶ್ವಿ ಆಗಿದೆ, ಏನು ತಿನ್ನೋಣ ಅಂತೆಲ್ಲ ಯೋಚನೆ ಮಾಡ್ತಾಯಿದ್ವಿ. ಸೊ ಫೈನಲಿ ಎಲ್ಲ ಡಿಸೈಡ್ ಆಗಿ ಲೈಟಾಗಿ ದೋಸೆ ತೊಗೊಂಡ್ಬಿಡೋಣ ಅಂತ ಅಂದ್ಕೊಂಡು ದೋಸೆ ತೊಗೊಂಡ್ವಿ. ಸೊ ದೋಸೆ ತಿಂದು ಲಸ್ಸಿ ಎಲ್ಲ ಕುಡಿದ್ಬಿಟ್ಟು ಅಲ್ಲಿಂದ ತಿರ್ಗಾ ಒಂದಿಷ್ಟು ಇನ್ನು ಫೈನಲ್ ಮಾರ್ಕೆಟ್ ಒಂದಿಷ್ಟು ಮಾಡೋದಿತ್ತು. ದೇವ್ರ ಪೂಜೆ ಸಾಮಾನೆಲ್ಲ ತೊಗೊಳೋದಿತ್ತು. ಅದನ್ನು ತೊಗೊಂಡು ಅಲ್ಲಿಂದ ಹೊರಟ್ವಿ. ಇನ್ನು ನಾವು ಎಲ್ಲರಿಗೂ ಮನೆ ರೀಚ್ ಆಗಬೇಕಿತ್ತು. ಬೆಳಗ್ಗೆ ಒಂದು 10 ಗಂಟೆಗೆ ಬಿಟ್ಟಿತ್ತು. Please subscribe to Kaveri's channel. Thank you.